ಮಾಧವಿ ಮನೆಯ ಎದುರಿನ ಸಿಟ್ಔಟ್ನಲ್ಲಿ ಪೇಪರ್ ಓದುತ್ತಾ ಕುಳಿತಿದ್ದರು. ಅಷ್ಟರಲ್ಲಿ ಸೊಸೆ ಭುವನ, ಅತ್ತೆ ಬನ್ನಿ ತಿಂಡಿ ತಿನ್ನಿ, ದೋಸೆ ತಣ್ಣಗಾಗುತ್ತದೆ ಎಂದು ಕರೆದಾಗ ಮೆಲ್ಲನೆ ಎದ್ದು ಅಡುಗೆ ಮನೆಗೆ ಬಂದು, ಇಷ್ಟು ಬೇಗ ಬೇಡಮ್ಮ, ನನಗೆ ಹಸಿವಿಲ್ಲ, ಆಮೇಲೆ ತಿಂತೀನಿ ಎಂದರು. ಅತ್ತೆ, ನೀವು ತಿನ್ನುವವರೆಗೂ ನಾನು ಈ ದೋಸೆ ಹಿಟ್ಟು ಹೊರಗಿಟ್ರೆ ಹಿಟ್ಟು ಹುಳಿಯಾಗುತ್ತೆ. ಎಲ್ಲರಿಗೂ ದೋಸೆ ಮಾಡಿ ಉಳಿದ ಹಿಟ್ಟನ್ನು ಫ್ರಿಜ್ನಲ್ಲಿ ಇಟ್ಟರೆ ಕಿಚನ್ ಸ್ಲ್ಯಾಬನ್ನು ಬೇಗ ಬೇಗ ಕ್ಲೀನ್ ಮಾಡಬಹುದಲ್ಲ ಎಂದಳು ಭುವನ. ಸೊಸೆಯ ಗಡಿಬಿಡಿ ನೋಡಿ, ಇನ್ನೂ ಸಮಯ 7:15 ಅಷ್ಟೇ. ದಿನಾಲೂ ಇಷ್ಟು ಹೊತ್ತಿಗೆ ನಿನ್ನ ಗಂಡ ಮಕ್ಕಳು ಮಾತ್ರ ತಿಂಡಿ ತಿನ್ನೋದು, ನಾನು ನೀನು ಆಮೇಲೆ ತಾನೇ ತಿನ್ನೋದಲ್ವಾ? ಇವತ್ತ್ಯಾಕೆ ಅವಸರ ಮಾಡ್ತಾ ಇದೆಯಾ? ಎಲ್ಲಿಗಾದರೂ ಹೋಗಬೇಕಾ? ಹಾಗಿದ್ರೆ ಕಿಚನ್ ಕೆಲಸ ಎಲ್ಲವೂ ಹಾಗೆ ಬಿಡು, ಉಳಿದದ್ದು ನಾನು ಮಾಡ್ತೀನಿ, ನೀನು ಹೊರಡು ಎನ್ನುತ್ತಾ ಸೊಸೆಯ ಕೈಯಿಂದ ದೋಸೆಯ ಸೌಟನ್ನು ತೆಗೆದುಕೊಂಡು ಕಾವಲಿಯ ಮೇಲೆ ಕಾದಿದ್ದ ದೋಸೆಯನ್ನು ಮೆಲ್ಲನೆ ಎಬ್ಬಿಸಿ ಡೈನಿಂಗ್ ಟೇಬಲ್ನ ಮುಂದೆ ತಿಂಡಿ ತಿನ್ನಲು ಕೂತಿದ್ದ ಮಗ ಶೈಲೇಶ್ನ ಪ್ಲೇಟ್ಗೆ ಹಾಕಿದರು. ಎಲ್ಲಿಗೂ ಹೋಗಲ್ಲ ಅತ್ತೆ, ನನ್ನ ಚಿಕ್ಕಪ್ಪನ ಮನೆಯ ಗೃಹ ಪ್ರವೇಶಕ್ಕೆ ಒಂದೊಳ್ಳೆಯ ರೇಷ್ಮೆ ಸೀರೆ ಶಾಪಿಂಗ್ ಮಾಡಬೇಕು. ಅದಕ್ಕೆ ಶೈಲೇಶ್ ಜೊತೆ ಕಾರ್ನಲ್ಲಿ ಹೋಗ್ತೀನಿ. ಅವರು ನನ್ನನ್ನು ಅಲ್ಲೇ ಡ್ರಾಪ್ ಮಾಡಿ ಆಫೀಸ್ಗೆ ಹೋಗ್ತಾರೆ ಎಂದಳು ಭುವಿ. ಗೃಹ ಪ್ರವೇಶಕ್ಕೆ 2 ತಿಂಗಳಿದೆ ಅಲ್ವಾ, ಯಾಕಿಷ್ಟು ಅವಸರ? ಮಾಧವಿ ಆಶ್ಚರ್ಯದಿಂದ ಕೇಳಿದರು. ಅತ್ತೆ, ಬರೀ ಸೀರೆ ಕೊಂಡ್ರೆ ಸಾಕ? ಅದಕ್ಕೆ ಡಿಸೈನರ್ ಬ್ಲೌಸ್ ಹೊಲಿಸಬೇಕು. ಮದುವೆ ಗೃಹ ಪ್ರವೇಶದ ಸೀಸನ್ನಲ್ಲಿ ಎಲ್ಲ ಟೈಲರ್ಸ್ ಬ್ಯುಸಿ ಇರ್ತಾರೆ. ಅದಕ್ಕೆ ಬೇಗ ಸೀರೆ ಕೊಂಡು ಬ್ಲೌಸ್ ಹೊಲಿಸೋಕೆ ಕೊಟ್ಟು ಬಿಡ್ತೀನಿ ಎಂದ ಭುವಿಯ ಮಾತನ್ನು ತುಂಡರಿಸಿದ ಮಾಧವಿ, ಬ್ಲೌಸ್ ಬೇಕಾದರೆ ನಾನು ಹೊಲಿದು ಕೊಡ್ತೀನಿ, ನನಗೆ 2 ದಿನ ಸಾಕು ಎಂದರು ಸಹಜವಾಗಿ. ಅಯ್ಯೋ ಅತ್ತೆ, ಅದೇನೋ ಅಂತಾರಲ್ಲ, 1000 ರೂಪಾಯಿ ಕೊಟ್ಟು ಎಮ್ಮೆ ತಂದು ಅದನ್ನು ಕಟ್ಟೋಕೆ 100 ರೂಪಾಯಿ ಹಗ್ಗಕ್ಕೆ ಲೆಕ್ಕ ಹಾಕಿದ್ರು ಅನ್ನುವ ಹಾಗೆ 15-20 ಸಾವಿರ ರೂಪಾಯಿ ರೇಷ್ಮೆ ಸೀರೆ ಶಾಪಿಂಗ್ ಮಾಡಿ ನಿಮ್ಮ ಹತ್ರ ಮಾಮೂಲಿ ಬ್ಲೌಸ್ ಹೊಲಿಸೋದಾ? ನೋಡಿದವರು ಏನಂತಾರೆ? ಇದು ನಿಮ್ಮ ಕಾಲ ಅಲ್ಲ ಅತ್ತೆ. ಈಗ ಎಲ್ಲರೂ ಡಿಸೈನರ್ ಬ್ಲೌಸ್, ಆರಿ ವರ್ಕ್, ಎಂಬ್ರಾಯ್ಡರಿ ಇರುವ ಬ್ಲೌಸ್ ಹಾಕ್ತಾರೆ. ಅದರ ರೇಟ್ ಎಷ್ಟು ಗೊತ್ತಾ? ಒಂದು ಬ್ಲೌಸ್ಗೆ 4-6 ಸಾವಿರ ಆಗುತ್ತೆ. ಈಗ ಸೀರೆಗಿಂತ ಬ್ಲೌಸ್ಗೆ ಬೆಲೆ ಜಾಸ್ತಿ ಆಗಿದೆ ಎಂದಳು ಭುವಿ. ನಾನು ಸಣ್ಣ ಪುಟ್ಟ ಎಂಬ್ರಾಯ್ಡರಿ ಹಾಕ್ತೀನಮ್ಮ. ಶೈಲೇಶ್ ನನಗೊಂದು ಸ್ಮಾರ್ಟ್ ಫೋನ್ ಕೊಡಿಸಿದ ಮೇಲೆ ನಾನು ಹೊಸ ಹೊಸ ನೆಕ್ ಡಿಸೈನ್ ಎಲ್ಲ ಕಲ್ತಿದ್ದೀನಿ. ಅದು ಅಲ್ಲದೆ ಶೈಲೇಶ್ ನನಗೆ ಹೊಸ ಮಾದರಿಯ ಹೊಲಿಗೆ ಮಿಷಿನ್ ತಂದುಕೊಟ್ಟ ಮೇಲೆ ನನಗೂ ಎಂಬ್ರಾಯ್ಡರಿ ಮಾಡುವುದು ಬಹಳ ಸುಲಭ ಆಗಿದೆ. ಮೊನ್ನೆ ನಿನ್ನ ಫ್ರೆಂಡ್ ಸುಚಿತ್ರಾ ಕೂಡ ತನ್ನ 2 ರೇಷ್ಮೆ ಸೀರೆ ಬ್ಲೌಸ್ಗಳನ್ನು ನನಗೆ ಹೊಲಿಯೋಕೆ ಕೊಟ್ಟಿದ್ಲು. ನಾನು ಆ ಬ್ಲೌಸ್ ಕುತ್ತಿಗೆಗೆ ಕೈಗೆಲ್ಲ ಎಂಬ್ರಾಯ್ಡರಿ ಮಾಡಿಕೊಟ್ಟಿದ್ದೆ. ತುಂಬ ಚೆನ್ನಾಗಿದೆ ಎಂದು ಹೇಳಿದ್ಲು ಎಂದು ಮಾಧವಿ ತಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾ ಹೇಳಿದರು. ಅತ್ತೆಯ ಮಾತಿಗೆ, ಅತ್ತೆ, ಸುಚಿತ್ರಾ ಕತೆ ನಿಮಗೆ ಗೊತ್ತಿಲ್ಲ. ಅವಳು ದೊಡ್ಡ ಕಂಜೂಸ್. ಟೈಲರ್ ಹತ್ರ ಕೊಟ್ಟರೆ ತುಂಬ ಹಣ ಕೊಡಬೇಕಾಗುತ್ತೆ ಅಂತ ನಿಮ್ಮ ಹತ್ರ ಕೊಟ್ಟಿದ್ದಾಳೆ ಅಷ್ಟೆ ಎಂದು ಭುವಿ ಕಿಸಕ್ಕೆನೆ ನಕ್ಕಳು. ಸೊಸೆಯ ವ್ಯಂಗ್ಯ ಮಾಧವಿಯರ ಮನಸ್ಸನ್ನು ನೋಯಿಸಿತು. ಹೆಂಡತಿಯ ಮುಖದಲ್ಲಿ ಮೂಡಿದ ತಿರಸ್ಕಾರವನ್ನು ಗಮನಿಸಿದ ಶೈಲೇಶ್, ಭುವಿ, ನಮ್ಮಮ್ಮ ಬ್ಲೌಸ್ ಹೊಲಿಯೋದ್ರಲ್ಲಿ ಎಕ್ಸ್ಪರ್ಟ್. ನಾನಿವತ್ತು ಇಷ್ಟು ದೊಡ್ಡ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀನಿ ಅಂದರೆ ಅದಕ್ಕೆ ನಮ್ಮಮ್ಮ ಹೊಲಿಗೆಯ ಶ್ರಮವೇ ಕಾರಣ ಎಂದು ಕೂಡಲೇ ಅಮ್ಮನ ಗುಣಗಾನ ಮಾಡಿದ. ಶುರುವಾಯಿತು ಇವರ ಅಮ್ಮನ ಗುಣಗಾನದ ಸಹಸ್ರನಾಮ. ಗಂಡ ಸತ್ ಮೇಲೆ ಬದುಕೋಕೆ ಅಂತ ಅತ್ತೆ ಹೊಲಿಗೆ ಕಲಿತು ತನ್ನನ್ನು ಸಾಕಿದ್ದನ್ನೇ ಮಹಾನ್ ಸಾಧನೆ ಅಂತ ತಿಳಿದಿದ್ದಾರೆ. ಈ ಶೈಲೇಶ್ ಅದಕ್ಕೆ ಯಾವಾಗ ನೋಡಿದ್ರು ಅದನ್ನೇ ಹೇಳ್ತಾರೆ ಎಂದು ಭುವಿ ಮನದಲ್ಲೇ ಗೊಣಗಿಕೊಂಡ್ಳು. ಭುವನ ಶೈಲೇಶ್ನನ್ನು ಮದುವೆ ಆದಾಗಿನಿಂದಲೂ ತನ್ನ ತಾಯಿಯನ್ನು ಮತ್ತು ಅವರು ತನಗಾಗಿ ಪಟ್ಟ ಶ್ರಮವನ್ನು ಹಾಡಿ ಹಾಡಿ ಹೊಗಳ್ತಾ ಇದ್ದದ್ದನ್ನು ಕೇಳುತ್ತಲೇ ಬಂದಿದ್ದಳು. ಗಂಡ ತನ್ನ ತಾಯಿಯನ್ನು ಹೊಗಳಿದಾಗ ಸಣ್ಣದೊಂದು ಹೊಟ್ಟೆಕಿಚ್ಚು ಅವಳಲ್ಲಿ ಹುಟ್ಕೊಳ್ಳುತ್ತಿತ್ತು. ಅಸಲಿಗೆ ಭುವನಾಳಿಗೆ ಅತ್ತೆಯೊಡನೆ ಒಂದೇ ಸೂರಿನಡಿ ಇರುವುದೇ ಇಷ್ಟ ಇರಲಿಲ್ಲ. ಆದರೆ ಮದುವೆಗೂ ಮುನ್ನ ಶೈಲೇಶ್ ಹಾಕಿದ ಮೊದಲನೆಯ ಕಂಡೀಷನ್ ಅದೇ ಆಗಿತ್ತು. ಅವನು ಕಡಾಖಂಡಿತವಾಗಿ, ಭುವಿ, ಈಗಿನ ಕಾಲದ ಹುಡುಗಿಯರ ಹಾಗೆ ನಿನಗೆ ಗಂಡ ಹೆಂಡತಿ ಮಾತ್ರ ಸಪ್ರೇಟಾಗಿ ಬೇರೆ ಮನೆಯಲ್ಲಿ ಇರಬೇಕು ಅಂತ ಏನಾದರೂ ಕನಸುಗಳಿದ್ದರೆ ನೀನು ನನ್ನನ್ನು ಮದುವೆ ಆಗುವುದರಲ್ಲಿ ಯಾವ ಅರ್ಥನೂ ಇಲ್ಲ. ಯಾಕಂದರೆ ನಾನು ಯಾವುದೇ ಕಾರಣಕ್ಕೂ ನನ್ನ ತಾಯಿಯನ್ನು ಬಿಟ್ಟಿರುವವನಲ್ಲ. ನನ್ನನ್ನು ಅಪ್ಪ ಅಮ್ಮ ಎರಡೂ ಆಗಿ ಸಾಕಿದ ನನ್ನ ಅಮ್ಮನೇ ನನ್ನ ಪಾಲಿನ ದೇವರು.
ಹೀಗಾಗಿ ನೀ ನನ್ನನ್ನು ಮದುವೆಯಾಗುವ ಮೊದಲೇ ಈ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ಮುಂದುವರಿ ಎಂದು ಹೇಳಿದ. ಆದರೆ ಶೈಲೇಶ್ನ ರೂಪಕ್ಕೆ, ಅವನ ಮೃದು ಸ್ವಭಾವಕ್ಕೆ ಅದಾಗಲೇ ಮನಸೋತಿದ್ದ ಭುವಿ ಅವನು ಹಾಕಿದ ಷರತ್ತಿಗೆ ಮರು ಮಾತಿಲ್ಲದೆ ಒಪ್ಪಲೇಬೇಕಾಯಿತು. ಚಿಕ್ಕಮಗಳೂರಿನಿಂದ ಇಂಜಿನಿಯರಿಂಗ್ ಕಲಿಯಲೆಂದು ಬೆಂಗಳೂರಿಗೆ ಬಂದವಳು ಭುವಿ. ಅವಳ ಜೊತೆಯಲ್ಲೇ ಇಂಜಿನಿಯರಿಂಗ್ ಓದ್ತಾ ಇದ್ದ ಶೈಲೇಶ್ನ ರೂಪಕ್ಕೆ, ಆಕರ್ಷಕ ವ್ಯಕ್ತಿತ್ವಕ್ಕೆ ಮನಸೋತಿದ್ದಳು. ಎತ್ತರದ ನಿಲುವಿನ ಮಿಂಚು ಕಂಗಳ ಚಿಗುರು ಮೀಸೆಯ ಶೈಲೇಶ್ನ ಹಿಂದೆ ಭುವನ ಮಾತ್ರ ಅಲ್ಲದೆ ಬಹಳಷ್ಟು ಹುಡುಗಿಯರು ಬಿದ್ದಿದ್ದರು. ಆದರೆ ಅವನ ಹೃದಯ ಗೆಲ್ಲುವಲ್ಲಿ ಭುವಿ ಮಾತ್ರ ಸಕ್ಸಸ್ ಆದ್ಲು. ಇಂಜಿನಿಯರಿಂಗ್ ಕಾಲೇಜಿನ ಕಲ್ಚರ್ ಕ್ಲಬ್ನಲ್ಲಿ ಇಬ್ಬರು ಡ್ರಾಮಾ ಕ್ಲಬ್ಗೆ ಸೆಲೆಕ್ಟ್ ಆಗಿದ್ರು. ಹೀಗಾಗಿ ಅವರ ನಾಟಕಗಳು ಕಾಲೇಜಿನಲ್ಲಿ ಮಾತ್ರ ಅಲ್ಲದೆ ಬೇರೆ ಬೇರೆ ಊರುಗಳಲ್ಲಿ ನಡೆಯುತ್ತಾ ಇಂಟರ್ ಕಾಲೇಜ್ ಫೆಸ್ಟ್ಗಳಲ್ಲಿ ಕೂಡ ಭಾಗವಹಿಸಲು ಕಾಲೇಜಿನ ನಾಟಕ ತಂಡದ ಭಾಗವಾಗಿ ಇವರಿಬ್ಬರು ಹೋಗ್ತಾ ಇದ್ರು. ಆಗೆಲ್ಲ ಭುವಿ, ಶೈಲೇಶ್ ನೀವು ಈ ಟೀಮ್ನಲ್ಲಿ ಇದ್ದೀರಿ ಎನ್ನುವ ಭರವಸೆಯ ಮೇಲೆ ನಾನು ಹೀಗೆ ಊರಿಂದೂರಿಗೆ ಬಂದಿರೋದು. ಇಲ್ದಿದ್ರೆ ನನಗೆ ಹೀಗೆ ಬರೋಕೆ ಧೈರ್ಯ ಸಾಕಾಗ್ತಾ ಇರಲಿಲ್ಲ ಎಂದು ಶೈಲೇಶ್ನ ಮೇಲೆ ಅಲ್ಲದೆ ಬೇರೆ ಯಾರ ಮೇಲೂ ನಂಬಿಕೆ ಇಲ್ಲ ಎನ್ನುವಂತೆ ಮಾತನಾಡ್ತಾ ಇದ್ಲು. ಹೀಗೆ ಅವರಿಬ್ಬರಲ್ಲಿ ಪಿಸಿಲೊಡೆದ ಸ್ನೇಹ ನಿಧಾನವಾಗಿ ಪ್ರೀತಿಯಾಗಿ ರೂಪಾಂತರಗೊಂಡಿತು. ಚಿಕ್ಕಮಗಳೂರಿನ ದೊಡ್ಡ ಕಾಫಿ ಎಸ್ಟೇಟ್ ಓನರ್ ಆಗಿದ್ದ ಭುವಿಯ ತಂದೆಗೆ ತನ್ನ ಮಗಳ ಗಂಡನಾಗಿ ಬರುವವನು ವಿದ್ಯಾವಂತ ಆಗಿರುವುದರ ಜೊತೆಗೆ ತನ್ನ ಮನೆ ಅಳಿಯನಾಗಿ ಎಸ್ಟೇಟ್ ನೋಡ್ಕೊಳ್ಬೇಕು ಎಂಬ ಮಹದಾಸೆ ಇತ್ತು. ತಂದೆ ಇಲ್ಲದ ಬಡ ತಾಯಿಯ ಮಗ ಶೈಲೇಶ್ನ ಸಂಬಂಧ ಅವರಿಗೆ ಎಳ್ಳಷ್ಟು ಇಷ್ಟ ಇರಲಿಲ್ಲ. ಆದರೆ ಭುವಿ ತಾನು ಮದುವೆ ಆಗುವುದಾದರೆ ಅವನನ್ನೇ ಆಗ್ತೇನೆ, ಇಲ್ಲದಿದ್ದರೆ ಸನ್ಯಾಸ ದೀಕ್ಷೆ ತೆಗೆದುಕೊಂಡು ಯಾವುದಾದ್ರೂ ಆಶ್ರಮ ಸೇರುತ್ತೇನೆ ಎಂದು ಊಟ ನಿದ್ದೆ ಬಿಟ್ಟು ಹಠ ಹಿಡಿದು ಕುಳಿತ ಮಗಳ ಮುಂದೆ ಸೋತು ಶೈಲೇಶ್ನ ಜೊತೆ ಅವಳ ಮದುವೆ ಮಾಡಿಕೊಟ್ಟಿದ್ರು. ಆದರೆ ತಮ್ಮ ನಂತರವಾದರೂ ಮಗಳು ಅಳಿಯ ತಮ್ಮ ಎಸ್ಟೇಟನ್ನು ಯಾರಿಗೂ ಮಾರದೆ ತಾವೇ ಅದರ ವ್ಯವಹಾರ ನೋಡ್ಕೋಬೇಕು ಎಂದು ಕಂಡೀಷನ್ ಹಾಕಿದ್ದರು. ಭುವಿಯ ಹೆತ್ತವರು ಇನ್ನೂ ಗಟ್ಟಿಮುಟ್ಟಾಗಿದ್ದರಿಂದ ಇನ್ನೊಂದು 20-25 ವರ್ಷಗಳ ಕಾಲ ಎಸ್ಟೇಟ್ ನೋಡಿಕೊಳ್ಳುವ ಪ್ರಮೇಯ ತನಗೆ ಬರುವುದಿಲ್ಲವೆಂದು ಭಾವಿಸಿದ ಶೈಲೇಶ್ ಕೂಡ ಅದಕ್ಕೆಲ್ಲ ಒಪ್ಪಿದ. ಭುವಿ ಶೈಲೇಶ್ನನ್ನು ಮದುವೆಯಾಗಿ ಮುದ್ದಾದ 2 ಮಕ್ಕಳ ತಾಯಿಯಾಗಿ ಅವನ ಮನ ತುಂಬಿ 12 ವರ್ಷಗಳೇ ಕಳೆದು ಹೋದವು. ವರ್ಕ್ಲೋಡ್ ಹೆಚ್ಚಾಗಿ ಮಕ್ಕಳ ಕಡೆ ಸರಿಯಾಗಿ ಗಮನ ಕೊಡಲು ಆಗುವುದಿಲ್ಲ ಎಂದು ಅವಳು ತನ್ನ ಜಾಬ್ ರಿಸೈನ್ ಮಾಡಿದ್ಲು. ಶೈಲೇಶನಿಗೂ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಿ ಸಂಬಳ ಸಾಕಷ್ಟು ಏರಿದ್ರಿಂದ ಯಾವುದೇ ಕೊರತೆ ಇರಲಿಲ್ಲ. ಆದರೆ ಭುವಿಗೆ ಇದ್ದ ಚಿಂತೆ ಎಂದರೆ ಅವಳ ಅತ್ತೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಅವರ ಹೊಲಿಗೆ ಮಿಷಿನ್. ಅವಳತ್ತೆ ಮಾಧವಿ ಮನೆಗೆ ಬರುವವರ ಹೋಗುವವರ ಮುಂದೆಲ್ಲ ತನ್ನ ಹೊಲಿಗೆ ಮಿಷಿನ್ ಪುರಾಣವನ್ನು ಪದೇ ಪದೇ ಹೇಳ್ತಾ ಇದ್ದದ್ದು ಭುವಿಗೆ ಒಂದೆಡೆ ಹಿಂಸೆಯಾದರೆ ಇನ್ನೊಂದು ಕಡೆ ಅವಮಾನ ಎನಿಸ್ತಾ ಇತ್ತು. ಮೊನ್ನೆ ಭುವಿಯ ಚಿಕ್ಕಪ್ಪ ಚಿಕ್ಕಮ್ಮ ಚಿಕ್ಕಮಗಳೂರಿನಿಂದ ಬಂದಿದ್ರು. ಆಗ ಮಾಧವಿ ಸ್ಮಾರ್ಟ್ಫೋನನ್ನು ಟಿವಿಗೆ ಕನೆಕ್ಟ್ ಮಾಡಿಕೊಂಡು ಅದರಲ್ಲಿ ಫ್ಯಾಷನ್ ಬ್ಲೌಸ್ ಹೊಲಿಯುವ ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ರು. ಓ, ನಿಮಗೆ ಹೊಲಿಗೆ ಅಂದರೆ ಅಷ್ಟು ಇಷ್ಟನಾ ಎಂದು ಭುವಿಯ ಚಿಕ್ಕಮ್ಮ ಕೇಳಿದ್ದೇ ತಡ. ಮಾಧವಿ ಹೊಲಿಗೆಯಿಂದ ತನ್ನ ಬದುಕು ಉದ್ಧಾರವಾದ ಇಡೀ ಆತ್ಮಕಥೆಯನ್ನು ಅವರೆದುರು ಹೇಳಿದರು. ಅದರಿಂದ ಭುವಿಗೆ ಆದ ಅವಮಾನ ಅಷ್ಟಿಷ್ಟಲ್ಲ. ಇದರ ಬಗ್ಗೆ ಅತ್ತೆ ಎದುರು ಅಸಮಾಧಾನ ತೋಡ್ಕೊಂಡಿದ್ದೂ ಆಯಿತು, ಗಂಡರಿಗೆ ಚಾಡಿ ಹೇಳಿದ್ದೂ ಆಯಿತು. ಆದರೆ ಯಾರೂ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲೇ ಇಲ್ಲ. ಮಾಧವಿಯಂತೂ ತನ್ನ ಹೊಲಿಗೆಯ ಬಗ್ಗೆ ಕೊಚ್ಚಿಕೊಳ್ಳುವುದನ್ನು ಬಿಡಲಿಲ್ಲ. ಇಷ್ಟು ಸಾಲದೆಂಬಂತೆ ಸ್ಥಳೀಯ ಮಹಿಳಾ ಮಂಡಳಿಯೊಂದು ಮಾಧವಿಯ ಹೊಲಿಗೆ ಕಸೂತಿಯ ನೈಪುಣ್ಯತೆಯನ್ನು ಗುರುತಿಸಿ ಸಾಧಕ ಮಹಿಳೆ ಎಂದು ಗೌರವಿಸಿತ್ತು. ಆ ಮಹಿಳಾ ಮಂಡಳಿಗೆ ಶೈಲೇಶ್ ದೊಡ್ಡ ಮೊತ್ತದ ಡೊನೇಷನ್ ಕೊಟ್ಟಿದ್ದ. ಈ ಕಾರಣಕ್ಕೆ ಅವರು ಅತ್ತೆಯನ್ನು ಸನ್ಮಾನಿಸಿದ್ದು ಎಂಬುದು ಭುವಿಯ ಅನಿಸಿಕೆ. ಆದರೆ ಮಾಧವಿಗೆ ಅದರ ಹಿನ್ನೆಲೆ ಗೊತ್ತಿರಲಿಲ್ಲ. ಮಾಧವಿ ಅದು ತನ್ನ ಪ್ರತಿಭೆಗೆ ಸಂದ ಗೌರವವೆಂದು ಭಾವಿಸಿದ್ದರು. ಅವರು ಆ ಸನ್ಮಾನ ಪತ್ರ ಮತ್ತು ಸ್ಮರಣಿಕೆಯನ್ನು ತನ್ನ ಕೋಣೆಯಲ್ಲಿದ್ದ ಹಳೆಯ ಹೊಲಿಗೆ ಮಿಷಿನ್ ಮುಂದೆ ಇಟ್ಟು ನಮಸ್ಕರಿಸಿ ಅಲ್ಲಿ ತನ್ನ ಕೊಟ್ಟ ಶಾಲನ್ನು ಆ ಮೆಷಿನ್ಗೆ ಹೊದಿಸಿ ಆನಂದ ಬಾಷ್ಪ ಸುರಿಸಿದ್ದರು. ಬಾಗಿಲ ಮರೆಯಲ್ಲಿ ನಿಂತು ಅತ್ತೆಗೆ ತಿಳಿಯದಂತೆ ಈ ದೃಶ್ಯವನ್ನು ನೋಡ್ತಾ ಇದ್ದ ಭುವಿ ತನಗೆ ಬರ್ತಾ ಇದ್ದ ನಗುವನ್ನು ಕಷ್ಟಪಟ್ಟು ತಡೆ ಹಿಡಿದುಕೊಂಡಿದ್ದಳು. ಆ ಹಳೆಯ ಹೊಲಿಗೆ ಮಿಷನ್ನಲ್ಲಿ ಮಾಧವಿ ಈಗ ಹೊಲಿಯದಿದ್ದರೂ ಪ್ರತಿದಿನ ಅದಕ್ಕೆ 2 ಊದುಬತ್ತಿ ಹಚ್ಚಿ ಕೈ ಮುಗಿಯುವುದನ್ನು ಮಾತ್ರ ಬಿಟ್ಟಿರಲಿಲ್ಲ. ಕೆಳ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದ ಮಾಧವಿ ಪುಟ್ಟದೊಂದು ಹೋಟೆಲ್ ನಡೆಸ್ತಾ ಇದ್ದ ಶಂಕರ್ನನ್ನು ಮದುವೆಯಾಗಿ ಗಂಡನ ಮನೆ ಸೇರಿದ ಹೊಸತ್ರಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಶೈಲೇಶ್ ಹುಟ್ಟಿದ ಮೇಲೆ ಶಂಕರ್ನ ಹೋಟೆಲ್ ವ್ಯಾಪಾರ ಮೊದಲಿಗಿಂತ ಚೆನ್ನಾಗಿ ನಡೆದಿತ್ತು. ಆದರೆ
ಹಣ ಬಂದಂತೆಲ್ಲ ಶಂಕರನಿಗೆ ಒಂದಷ್ಟು ಸ್ನೇಹಿತರು ಜೊತೆಯಾದರು. ಯಾವ ದುರಭ್ಯಾಸಗಳು ಇಲ್ಲದ ಶಂಕರನಿಗೆ ಇಸ್ಪಿಟ್ ಚಟ ಹತ್ತಿಸಿಬಿಟ್ರು. ಮೊದಲೆಲ್ಲ ಗೆದ್ದು ಬೀಗಿದ ಶಂಕರ ನಿಧಾನಕ್ಕೆ ಸೋಲಿನ ಸುಳಿಗೆ ಸಿಲುಕಿ ಮತ್ತೆ ಮತ್ತೆ ಸೋಲತೊಡಗಿದ. ಸಾಲ ಮಾಡಿ ಮತ್ತೆ ಆಡಿ ಕಳೆದುಕೊಂಡಿದ್ದನ್ನು ಪಡೆಯುವ ಛಲದಲ್ಲಿ ಆಟ ಮುಂದುವರಿಸಿ ಸಾಲ ತೀರಿಸಲಾಗದೆ ಆ ತಲೆಬಿಸಿಗೆ ಕುಡಿತ ಅಂಟಿಕೊಂಡಿತು. ಮಾಧವಿ ಗಂಡನನ್ನು ಸರಿದಾರಿಗೆ ತರಲು ಅದೆಷ್ಟು ಪ್ರಯತ್ನಿಸಿದ್ರೂ ಎಲ್ಲ ವಿಫಲವಾಯಿತು. ದೊಡ್ಡ ಕುಡುಕನಾಗಿದ್ದ ಶಂಕರ ಒಂದು ದಿನ ಹೀಗೆ ಕುಡಿದು ತೂರಾಡುತ್ತಾ ಒಂದು ಲಾರಿ ಅಡಿಗೆ ಬಿದ್ದು ಸತ್ತು ಹೋದ. ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿದ್ದ ಹೋಟೆಲ್ ಬಾಗಿಲು ಮುಚ್ಚಿತು. ಸಾಲಗಾರರು ಬಂದು ಶಂಕರನ ಮನೆಯನ್ನು ಜಪ್ತಿ ಮಾಡಿಕೊಂಡರು. ಗಂಡನನ್ನು ಕಳೆದುಕೊಂಡ ಮಾಧವಿ ಮಗನನ್ನು ಕರೆದುಕೊಂಡು ಬರಿಗೈಯಲ್ಲಿ ತವರು ಸೇರಿದಾಗ ತವರಿನಲ್ಲೂ ಯಾರೂ ಅಕ್ಕರೆ ತೋರಲಿಲ್ಲ. ಬೇಸತ್ತ ಮಾಧವಿ ಮಗನನ್ನು ಕರೆದುಕೊಂಡು ಕೆರೆಗೆ ಹಾರಲು ಹೋದಾಗ ಅದನ್ನು ಕಂಡು ತಪ್ಪಿಸಿದವರು ವಾಸಂತಿ ಟೀಚರ್. ವಾಸಂತಿ ಆ ಊರಿನ ಶಾಲೆಯಲ್ಲಿ ಕ್ರಾಫ್ಟ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವರು ಮಾಧವಿಯನ್ನು ಸಮಾಧಾನಗೊಳಿಸಿ, ನೀನು ಸಾಯೋದಲ್ಲದೆ ಏನೂ ಅನ್ಯಾಯ ಮಾಡದ ಆ ಪುಟ್ಟ ಕಂದನ ಬದುಕನ್ನು ಯಾಕೆ ಕೊನೆಗೊಳಿಸುತ್ತಿದ್ದಿ ಮಾಧವಿ? ನಾನು ನಿನಗೆ ಹೊಲಿಗೆ ಕಲಿಸುತ್ತೇನೆ. ನಿನ್ನ ಕಾಲ ಮೇಲೆ ನೀನು ನಿಂತುಕೋ. ಬ್ಯಾಂಕ್ನಿಂದ ಸಾಲ ಮಾಡಿ ನಿನಗೊಂದು ಹೊಲಿಗೆ ಮಿಷಿನ್ ಕೊಡಿಸ್ತೇನೆ. ಕಂತಿನಲ್ಲಿ ಅದನ್ನು ಕಟ್ಟಿಕೊಂಡು ಹೋಗು. ನಿನ್ನ ಬದುಕನ್ನು ನೀನೇ ನೋಡಿಕೋ ಎಂದು ಬುದ್ಧಿ ಹೇಳಿ ಅವಳಿಗೆ ದಿನನಿತ್ಯ ಶಾಲೆ ಬಿಟ್ಟ ಮೇಲೆ ಹೊಲಿಗೆ ಕಲಿಸಿ ತಾವೇ ಮುತುವರ್ಜಿ ವಹಿಸಿ ಹೊಲಿಗೆ ಮಿಷಿನ್ ತೆಗೆಸಿಕೊಟ್ಟು ಅವಳ ಬದುಕನ್ನು ಅವಳೇ ಕಂಡುಕೊಳ್ಳುವ ಹಾಗೆ ಮಾಡಿದರು. ಹೊಲಿಗೆಯಿಂದ ಒಂದಷ್ಟು ಹಣ ಗಳಿಸ್ತಾ ಇದ್ದ ಮಾಧವಿ ಮತ್ತು ಮಗನನ್ನು ಈಗ ಅಣ್ಣ ಅತ್ತಿಗೆಯು ಅಕ್ಕರೆಯಿಂದ ನೋಡಿಕೊಳ್ಳತೊಡಗಿದರು. ಹೀಗೆ ಹೊಲಿಗೆ ಮಿಷಿನ್ ತುಳಿಯುತ್ತಲೇ ವರ್ಷಗಳು ಕಳೆದು ಹೋದವು. ಮೊದಲಿನ ಕಷ್ಟಗಳು ಕಳೆದು ಮಗನಿಗೆ ಒಳ್ಳೆಯ ನೌಕರಿ ಸಿಕ್ಕಿ ಅವನು ತನ್ನ ಕಾಲ ಮೇಲೆ ನಿಂತ ಮೇಲೂ ಆ ಹಳೆ ಹೊಲಿಗೆ ಮಿಷಿನ್ ಮಾತ್ರ ಶೈಲೇಶನ ಹೊಸ ಮನೆಯಲ್ಲೂ ಮಾಧವಿಯ ಕೋಣೆಯ ಮೂಲೆಯನ್ನು ಅಲಂಕರಿಸಿತ್ತು. ಈಗ ಮಾಧವಿ ಅದರಲ್ಲಿ ಹೊಲಿಯದಿದ್ದರೂ ತಮ್ಮ ಗತಕಾಲದ ನೆನಪಿಗಾಗಿ ಅದನ್ನು ಹಾಗೆಯೇ ಇಟ್ಕೊಂಡಿದ್ರು. ಆದರೆ ಅವರ ಸೊಸೆಗೆ ಮಾತ್ರ ಅದನ್ನು ನೋಡಿದರೆ ಆಗ್ತಾ ಇರಲಿಲ್ಲ. ಅತ್ತೆಯನ್ನಂತೂ ಮನೆಯಿಂದ ಹೊರಗೆ ಹಾಕಲು ಆಗೋದಿಲ್ಲ. ಏನಾದರೂ ಮಾಡಿ ಈ ಹೊಲಿಗೆ ಮಿಷಿನ್ನಾದರೂ ಮನೆಯಿಂದ ಎತ್ತಂಗಡಿ ಮಾಡಬೇಕು. ಆಗ್ಲಾದರೂ ಅತ್ತೆಯ ಅಹಂಗೆ ಒಂದು ಪೆಟ್ಟು ಕೊಟ್ಟಂತಾಗುತ್ತದೆ ಎಂದು ಕಾಯ್ತಾ ಇದ್ದ ಅವಳಿಗೆ ಅವಕಾಶವೊಂದು ಸುಲಭವಾಗಿ ದೊರೆಯಿತು. ಮಾಧವಿಯ ಅಣ್ಣನ ಮಗಳು ಗರ್ಭಿಣಿಯಾಗಿದ್ಲು. ಇನ್ನೇನೋ ಹೆರಿಗೆಯ ದಿನ ಹತ್ರ ಬಂದಿತ್ತು. ಮಾಧವಿಯ ಅತ್ತಿಗೆ ಅದಾಗಲೇ ಕಣ್ಮುಚ್ಕೊಂಡು 2 ವರ್ಷ ಆಗಿತ್ತು. ತನ್ನ ಕಷ್ಟ ಕಾಲದಲ್ಲಿ ಆಸರೆ ನೀಡಿದ ಅಣ್ಣ ಅತ್ತಿಗೆಯನ್ನು ಅವರು ಮಾಡಿದ ಉಪಕಾರವನ್ನು ಮರೆಯಲಾಗದ ಮಾಧವಿ ಸೋದರ ಸೊಸೆಯ ಬಾಣಂತನಕ್ಕೆಂದು ಚೆನ್ನೈಗೆ ಹೋದರು. ಮಾಧವಿ ಸೊಸೆಯ ಬಾಣಂತನ ಮುಗಿಸಿ ಮರಳಿ ಬಂದಾಗ ಹೊಲಿಗೆ ಮಿಷಿನ್ ಕಾಣೆಯಾಗಿತ್ತು. ಇದು ಸೊಸೆಯದೇ ಕೆಲಸ ಎಂದು ಅವರಿಗೆ ತಿಳಿಯಿತು. ಭುವಿ, ನನ್ನ ಹೊಲಿಗೆ ಮಿಷಿನ್ ಏನು ಮಾಡಿದೆ ಎಂದು ಮಗನ ಎದುರಿಗೆ ಸೊಸೆಯನ್ನು ಕೇಳಿದರು. ಗಂಡನೆದುರು ಉತ್ತರಿಸಲು ತಡವರಿಸಿದ ಭುವಿ, ಗುಜರಿಯವನು ಬಂದಿದ್ದ ಅತ್ತೆ, ಹಳೆಯ ಸಾಮಾನುಗಳನ್ನೆಲ್ಲ ಕೊಟ್ಬಿಟ್ಟೆ. ಆ ಮಿಷಿನ್ ನೀವೇನು ಉಪಯೋಗಿಸ್ತಾ ಇರಲಿಲ್ವಲ್ಲ, ಅದಕ್ಕೆ ಅದನ್ನು ಕೊಟ್ಟುಬಿಟ್ಟೆ ಎಂದು ಉತ್ತರಿಸಿದಳು. ಅಲ್ಲೇ ಇದ್ದ ಶೈಲೇಶನಿಗೆ ವಿಪರೀತ ಕೋಪ ಬಂದು, ಭುವಿ, ಅದು ಅಮ್ಮನ ಆಸ್ತಿ, ಅಮ್ಮನ್ನ ಕೇಳದೆ ಯಾಕೆ ಕೊಟ್ಟೆ? ನೀನೇನು ಅದನ್ನು ನಿನ್ನ ತಲೆ ಮೇಲೆ ಹೊತ್ಕೊಂಡಿದ್ದೀಯಾ? ಆ ಹೊಲಿಗೆ ಮಿಷಿನ್ ಇಲ್ಲದಿದ್ದರೆ ನಾವು ಅಮ್ಮ ಮಗ ಕೆರೆಗೆ ಆಹುತಿ ಆಗ್ತಾ ಇದ್ದೆವು ಎಂದು ನಾನು ಎಷ್ಟು ಸಲ ನಿನಗೆ ಹೇಳಿಲ್ಲ? ಶ್ರೀಮಂತರ ಮನೆಯ ಹೆಣ್ಣು ನೀನು. ನಮ್ಮಂಥ ಬಡವರ ಕಷ್ಟ ಫೀಲಿಂಗ್ಸ್ ನಿನಗೆ ಹೇಗೆ ಅರ್ಥ ಆಗಬೇಕು? ಹೋಗಲಿ, ಯಾವ ಗುಜರಿಯವನಿಗೆ ಕೊಟ್ಟೆ ಹೇಳು, ಅವನ ಹತ್ರ ವಿಚಾರಿಸಿಕೊಂಡು ಬರ್ತೀನಿ ಎಂದು ಸಿಡುಕಿದ. ಇನ್ನೂ ನಿಜ ಸಂಗತಿ ಮುಚ್ಚಿಟ್ಟು ಪ್ರಯೋಜನ ಇಲ್ಲ ಎನಿಸಿ, ಗುಜರಿಗೆ ಕೊಡ್ಲಿಕ್ಕೆಂದು ಮನೆಯ ಕಂಪೌಂಡ್ನಲ್ಲಿ ಇಟ್ಟಿದ್ದೆ. ಅದನ್ನು ನೋಡಿ ಕೆಲಸದ ನಿಂಗಮ್ಮ ತನ್ನ ಮಗಳಿಗೆ ಬೇಕು ಎಂದು ತಗೊಂಡು ಹೋದ್ಲು ಎಂದಳು ಭುವಿ. ಮರುದಿನ ಮನೆ ಕೆಲಸಕ್ಕೆ ಬಂದ ನಿಂಗಮ್ಮ ಮಾಧವಿ ಊರಿನಿಂದ ಮರಳಿ ಬಂದಿದ್ದು ನೋಡಿ, ಅಮ್ಮವ್ರೆ, ಯಾವಾಗ ಬಂದ್ರಿ? ನಿಮ್ಮ ಸೊಸೆ ನಿಮ್ಮ ಹಳೆಯ ಹೊಲಿಗೆ ಮಿಷಿನ್ ನನ್ನ ಕೊಟ್ಟರು. ನನ್ನ ಮಗಳು ತನ್ನ ಕುಡುಕ ಗಂಡನ ಬಿಟ್ಬಿಟ್ಟು ವಾಪಸ್ ತವರು ಮನೆಗೆ ಬಂದವಳೆ ಅಮ್ಮವ್ರೆ. ಅವಳ ಬದುಕಿಗೊಂದು ದಾರಿ ಆಗಬೇಕಲ್ಲ. ಈಗ ಹೊಲಿಗೆ ಮಿಷಿನ್ನಲ್ಲಿ ಒಂದಷ್ಟು ಬಟ್ಟೆ ಹೊಲಿದು 4 ಕಾಸು ದುಡಿತಾವಳೆ. ಅಮ್ಮವ್ರೆ, ಸಣ್ಣಮ್ಮವರಿಗೆ ದೊಡ್ಡ ಮನಸ್ಸು, ದೇವರವರನ್ನು ಚೆಂದಾಗಿಟ್ಟಿರಲಿ ಎಂದು ನಿಟ್ಟುಸಿರು ಬಿಟ್ಲು ನಿಂಗಮ್ಮ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಶೈಲೇಶ್, ನಿಂಗಮ್ಮ, ಭುವಿ ನಮ್ಮನೆ ಮಿಷಿನನ್ನು ನಿನ್ನ ಮಗಳಿಗೆ ಕೊಟ್ಟಿದ್ದಾಳೆ ಅನ್ನೋದು ಗೊತ್ತಾಯಿತು. ನಾನು ನಿನ್ನೇನೆ ನಿನ್ನ ಮಗಳಿಗೆ ಅಂತಾನೆ ಆನ್ಲೈನ್ನಲ್ಲಿ ಹೊಸ ಹೊಲಿಗೆ ಮಿಷನ್ಗೆ ಆರ್ಡರ್ ಮಾಡಿದ್ದೀನಿ. ಅದರ ಹಣ ನಾನೇ ಕೊಡ್ತೀನಿ. ಅದವಳಿಗೆ ನಾನು ಮಾಡುವ ಪುಟ್ಟ ಸಹಾಯ ಅನ್ಕೋ. ನಮ್ಮ ಹಳೆಯ ಹೊಲಿಗೆ ಮಿಷಿನ್ ನಮಗೆ ವಾಪಸ್ ಕೊಟ್ಬಿಡು. ಅದು ನಮ್ಮ ಪಾಲಿನ ದೇವರು ಎಂದು ಹೇಳಿದ.
ನಿಂಗಮ್ಮವನಿಗೆ ಆಶ್ಚರ್ಯ ಆದರೂ ದೊಡ್ಡವರ ವಿಷಯ ತನಗೇಕೆಂದು ಸುಮ್ಮನೆ ಖುಷಿಯಿಂದ ತಲೆ ಅಲ್ಲಾಡಿಸಿದಳು. ಮಗನ ಮಾತು ಕೇಳಿ ಮಾಧವಿಯ ಮುಖದಲ್ಲಿ ಮೂಡಿದ ಸಂತೃಪ್ತಿ ಕಂಡು ಕೋಪಗೊಂಡ ಭುವಿ ಅಲ್ಲಿ ನಿಲ್ಲಲಾರದೆ ಸರಸರನೆ ಒಳನಡೆದಳು. ಮತ್ಯಾವತ್ತೂ ಭುವಿ ತನ್ನ ಅತ್ತೆಯ ವಿಷಯಕ್ಕಾಗಲಿ ಅಥವಾ ಅವರ ಹೊಲಿಗೆ ಯಂತ್ರದ ವಿಷಯಕ್ಕೆ ತಲೆ ಹಾಕದೆ ತೆಪ್ಪಗಿದ್ದಳು. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಧನ್ಯವಾದಗಳು.